ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु भद्रेषु नित्यं भागवत सेवया भगवती उत्तमश्लोके भक्तिर्भवति नैष्ठकी। ओम ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री द्वैत गदाधर शिवासादि गौरभक्तवृंद। हरे कृष्ण 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 हरे हरे, हरे राम 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 हरे हरे। ಪ್ರಭು ರೆಕಾರ್ಡಿಂಗ್ ಆನ್ ಮಾಡಬೇಕು. ಆಗ್ತಾ ಇದೆ ಇನ್ನೊಂದು ಕಡೆ. ಶ್ರೀಮದ್ ಭಾಗವತ ಸ್ಕಂದ 1 ಅಧ್ಯಾಯ 7 ಶ್ಲೋಕ 29. ಸೂತ ಉವಾಚ ಶ್ರುತ್ವಾ ಭಗವತಾ ಪ್ರೋಕ್ತಂ ಫಾಲ್ಗುಣ ಪರವೀರಃ ಸ್ಪೃಷ್ಟ್ವಾಪಸ್ತಂ ಪರಿಕ್ರಮ್ಯ ಬ್ರಾಹ್ಮಾಸ್ತ್ರಂ ಸಂದಧೆ. ಸೂತ ಗೋಸ್ವಾಮಿಯವರು ಹೇಳ್ತಾರೆ, ಕೃಷ್ಣ ಏನು ಹೇಳಿದ್ನೋ ಅದನ್ನು ಕೇಳಿ. ಕೃಷ್ಣ ಏನು ಹೇಳ್ದ, ಅರ್ಜುನಿಗೆ ಹೇಳಿದ್ದು ಆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿರೋದು ಅಶ್ವತ್ಥಾಮ, ಅದನ್ನು ಹಿಂತೆಗೆದುಕೊಡೋ ಶಕ್ತಿ ಅವನಿಗಿಲ್ಲ. ಆದರೆ ನಿನಗೆ ಆ ಶಕ್ತಿ ಇರೋದ್ರಿಂದ ನೀನು ಅದನ್ನು ತಟಸ್ಥಗೊಳಿಸು, ಇನ್ನೊಂದು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡು ಅಂತ ಕೃಷ್ಣ ಹೇಳ್ದ. ಇದನ್ನು ಕೇಳಿ ಅರ್ಜುನ ಪರಿಶುದ್ಧತೆಗಾಗಿ ನೀರನ್ನು ಸ್ಪರ್ಶಿಸಿ ಕೃಷ್ಣನಿಗೆ ಪ್ರದಕ್ಷಿಣೆಯನ್ನು ಮಾಡಿ ತನ್ನ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ, ಅದನ್ನು ತಟಸ್ಥಗೊಳಿಸೋದಕ್ಕೆ. ಸಂಹತ್ಯಾನ್ಯೋನ್ಯಮುಭಯೋಸ್ತೇಜಸಿ ಶರಸಂವೃತೆ ಆವೃತ್ಯ ರೋದಸಿ ಖಂಚ ವವೃಧಾತೆ ಋಕವಹ್ನಿವತ್. ಆ ಎರಡು ಬ್ರಹ್ಮಾಸ್ತ್ರಗಳ ಪ್ರಭೆ ಒಟ್ಟು ಗೂಡಿದಾಗ ಒಂದು ದೊಡ್ಡ ಬೆಂಕಿಯ ಒಂದು ಚಕ್ರ ಸೃಷ್ಟಿಯಾಯಿತು, ಮಹಾಚಕ್ರ. ಸೂರ್ಯನ ಸೂರ್ಯಗ್ರಹವನ್ನು ನಾವಿಲ್ಲಿಂದ ನೋಡಿದಾಗ ಒಂದು ಸರ್ಕಲ್ ಥರ ಕಾಣುತ್ತಲ್ಲ, ಆ ಥರ ಒಂದು ದೊಡ್ಡ ಬೆಂಕಿಯ ಚಕ್ರ ಸೃಷ್ಟಿಯಾಯಿತು. ಮತ್ತು ಅದು ಸಂಪೂರ್ಣ ಬಾಹ್ಯಾಕಾಶ ಅಂದರೆ ಅಂತರಿಕ್ಷವನ್ನು ಆವರಿಸ್ಬಿಡ್ತು. ಮತ್ತು ಎಲ್ಲ ಗೃಹಗಳನ್ನು ಕೂಡ ಆವರಿಸ್ಬಿಡ್ತು. ಅಷ್ಟು ದೊಡ್ಡ ಬೆಂಕಿಯ ಒಂದು ಚಕ್ರ ಸೃಷ್ಟಿಯಾಯಿತು. ಎರಡು ಬ್ರಹ್ಮಾಸ್ತ್ರಗಳು ಒಟ್ಟಿಗೆ ಸೇರಿಕೊಂಡು ಅಂತ ಹೇಳ್ತಾರೆ, ಒಟ್ಟಿಗೆ ಸೇರಿಕೊಂಡು. ಇದು ಪ್ರಭುಪಾದರು ಪ್ರಳಯದಲ್ಲಿ ಬರೀತಾರೆ, ಈ ಒಂದು ಬೆಂಕಿ ಯಾವ ರೀತಿ ಇತ್ತು ಅಂದರೆ ಪ್ರಳಯದ ಸಮಯದಲ್ಲಿ ಕಾಣಿಸ್ಕೊಳ್ಳುವಂಥ ಬೆಂಕಿಯ ಥರ ಇತ್ತಂತೆ ಅದು. ಪ್ರಳಯದ ಸಮಯದಲ್ಲಿ 100 ವರ್ಷಗಳ ಕಾಲ ಭಯಾನಕವಾದ ಮಳೆ, ಆಮೇಲೆ 100 ವರ್ಷಗಳ ಕಾಲ ಈ ರೀತಿಯಾದ ಬಹಳಷ್ಟು ಬಿಸಿಲು, ಸೆಕೆ. ಅಂದರೆ ಸಾಮಾನ್ಯವಾಗಿ ಎಷ್ಟು ಸೆಕೆ ಇರುತ್ತೋ ಅದಕ್ಕೆ 100ರಷ್ಟು ಹೆಚ್ಚು ಸೆಕೆ ಇರುತ್ತಂತೆ. ಆಮೇಲೆ ಅದರಿಂದಾಗಿ ಎಲ್ಲ ನೀರನ್ನು ನೀರೆಲ್ಲ ಆವಿ ಆಗಿಬಿಡತ್ತೆ. ಆಮೇಲೆ 100 ವರ್ಷಗಳಷ್ಟು ಘನಘೋರ ಮಳೆ, ಆಗ ಎಲ್ಲವೂ ಕೂಡ ಜಲಾವೃತವಾಗೋಗುತ್ತೆ. ಸೊ ಹೀಗೆ ಪ್ರಳಯ ಬಹಳ ಭಯಾನಕವಾದ ಒಂದು ಪರಿಸ್ಥಿತಿ. ದೇಹದ ಪ್ರಳಯವೂ ಹೀಗೆ ಆಗೋದು, ಅಂದರೆ ದೇಹ ನಾಶ ಆಗೋದು ಹೀಗೆ. ಅಂತಿಮ ಸಮಯದಲ್ಲಿ ದೇಹದಲ್ಲಿರೋ ಶಾಖ ಬಹಳ ಹೆಚ್ಚಾಗ್ಬಿಟ್ಟು ಆಮೇಲೆ ತಕ್ಷಣ ಬಿದ್ದೋಗ್ಬಿಡುತ್ತೆ ಟೆಂಪ್ರೇಚರ್. ಸೊ ಈ ಒಂದು ಬೆಂಕಿ ಆ ರೀತಿ ಇತ್ತಂತೆ ಪರಿಸ್ಥಿತಿ. ಮತ್ತು ಈ ಅಣು ಅಸ್ತ್ರ ಅಂದರೆ ಅಟಾಮಿಕ್ ಬಾಂಬ್, ಅದರ ಶಕ್ತಿ ಇದರ ಮುಂದೆ ಏನೂ ಇಲ್ಲ, ಬ್ರಹ್ಮಾಸ್ತ್ರದ ಮುಂದೆ.
ಒಂದು ಅಣ್ವಸ್ತ್ರ ಒಂದು ಬ್ರಹ್ಮಾಂಡವನ್ನು ನಾಶ ಮಾಡ್ಬೋದೇನೋ, ಅದು ಒಂದು ಗ್ರಹವನ್ನು ನಾಶ ಮಾಡ್ಬೋದೇನೋ, ಅಥವಾ ಒಂದು ರಾಷ್ಟ್ರವನ್ನು ನಾಶ ಮಾಡ್ಬೋದೇನೋ. ಆದರೆ ಬ್ರಹ್ಮಾಸ್ತ್ರ ಸೃಷ್ಟಿ ಮಾಡಿದ್ದಂಥ ಶಾಖ ಇಡೀ ಬ್ರಹ್ಮಾಂಡವನ್ನೇ ನಾಶ ಮಾಡುವಷ್ಟು ಶಕ್ತಿ ಇತ್ತು ಅದಕ್ಕೆ. ಹಾಗಾಗಿ ಪ್ರಳಯದ ಸಮಯದಲ್ಲಿರುವಂತಹ ಶಾಖಕ್ಕೆ ಅದನ್ನು ಹೋಲಿಸಲಾಗ್ತಾ ಇದೆ. ದೃಷ್ಟ್ವಾಸ್ತ್ರ ತೇಜಸ್ತು ತೂತಯೋ ಸ್ತ್ರೀಲೋಕಾನ್ ಪ್ರದಹನ್ ಮಹತ್ ದಹ್ಯಮಾನಾ ಪ್ರಜಾ ಸರ್ವಾ ಸಾಂವರ್ತಕಂ ಅಮಂಸತಾಂ. ತ್ರಿಲೋಕಗಳ ಜನಸಂಖ್ಯೆ, ಎಲ್ಲ ಜನರು ಕೂಡ ಆ ಎರಡು ಅಸ್ತ್ರಗಳ ಶಾಖದಿಂದಾಗಿ ಬಹಳ ಸೆಖೆಯನ್ನು, ಒಂದು ಸುಡೋ ಒಂದು ಹಂತವನ್ನು ತಲುಪ್ದಂಗಿತ್ತು ಅದು. ಅಂದರೆ ಅಷ್ಟು ಶಾಖ. ಆಗ ಎಲ್ಲರಿಗೂ ಕೂಡ ಆ ಪ್ರಳಯದ ಸಮಯದಲ್ಲಿ ಕಾಣಿಸ್ಕೊಳ್ಳುವಂತಹ ಅಗ್ನಿ, ಅದನ್ನು ಸಾಂವರ್ತಕ ಅಂತ ಕರೀತಾರೆ. ಈ ಪ್ರಳಯದ ಸಮಯದಲ್ಲಿ ಕಾಣಿಸ್ಕೊಳ್ಳೋ ಅಗ್ನಿನೂ ಸಾಂವರ್ತಕ, ಪ್ರಳಯದ ಸಮಯದಲ್ಲಿ ಕಾಣಿಸ್ಕೊಳ್ಳೋ ಮೋಡಗಳು ಸಾಂವರ್ತಕ. ಯಾಕಂದರೆ ಕೃಷ್ಣ ಗೋವರ್ಧನ ಬೆಟ್ಟವನ್ನು ಎತ್ತಕ್ಕಿಂತ ಮುಂಚೆ ಇಂದ್ರ ಈ ಸಾಂವರ್ತಕ ಮೋಡಗಳನ್ನು ಕಳಿಸ್ತಾನೆ ಮಳೆ ಸುರ್ಸೋಕ್ಕೆ. ಹಾಗಾಗಿ ಎರಡೂ ಸಾಂವರ್ತಕ. ಬ್ರಹ್ಮಾಸ್ತ್ರ ಪ್ರಭುಪಾದರ ಭಾವಾರ್ಥದಲ್ಲಿ ಬರೀತಾ ಇದ್ದಾರೆ, ಬ್ರಹ್ಮಾಸ್ತ್ರವನ್ನು ಭೂಮಿಯ ಮೇಲೆ ಪ್ರಯೋಗಿಸಲಾಯಿತು, ಆದರೆ ಅದರ ಶಾಖ ಎಷ್ಟಿತ್ತು ಅಂದರೆ, ಆ ಎರಡು ಬ್ರಹ್ಮಾಸ್ತ್ರಗಳು ಒಟ್ಟುಗೂಡಿದ ಶಾಖ ಎಷ್ಟಿತ್ತು ಅಂದರೆ ಅದು ತ್ರಿಲೋಕಗಳಲ್ಲೂ ಕೂಡ ತೊಂದರೆಯನ್ನು ಸೃಷ್ಟಿ ಮಾಡ್ತು. ಮತ್ತು 3 ಲೋಕಗಳ ಎಲ್ಲ ಜನರು ಬಹಳಷ್ಟು ಸೆಖೆಯಿಂದಾಗಿ, ಶಾಖದಿಂದಾಗಿ ಅವರು ಬಹಳ ಕಷ್ಟ ಪಡುವಂಥ ಪರಿಸ್ಥಿತಿ ಬಂತು. ಅದಕ್ಕೆ ಅದನ್ನು ಆ ಪ್ರಳಯದ ಸಮಯದ ಸಾಂವರ್ತಕ ಮೋಡಗಳಿಗೆ ಹೋಲಿಸಲಾಗಿದೆ. ಹಾಗಾಗಿ ಪ್ರಭುಪಾದರಲ್ಲಿ ಹೇಳ್ತಾರೆ, ಹಾಗಾಗಿ ಯಾವ ಗ್ರಹವೂ ಕೂಡ ಜೀವಿಗಳಿಲ್ಲದೆ ಇಲ್ಲ. ಅಲ್ಪ ಬುದ್ಧಿ ಉಳ್ಳೋ ಜನರು ಯೋಚನೆ ಮಾಡ್ತಾರೆ ಬರೀ ಇಲ್ಲೊಂದೇ ಕಡೆ ಜೀವನ ಇದೆ ಅಂತ. ಪ್ರತಿಯೊಂದು ಗ್ರಹದಲ್ಲೂ ಜೀವಿಗಳಿದ್ದಾರೆ. ನಮಗೆ ಗೋಚರವಾಗದೇ ಇರ್ಬೋದು, ನಮ್ಗೆ ಅರ್ಥ ಆಗದೆ ಇರ್ಬೋದು ಅವರ ರೂಪ ಇತ್ಯಾದಿ. ಪ್ರಜೋಪದ್ರವಂ ಆಲಕ್ಷ್ಯ ಲೋಕವ್ಯತಿಕರಂ ಚ ತಂ ಮತಂ ಚ ವಾಸುದೇವಸ್ಯ ಸಂಜಹಾರಾರ್ಜುನೋದ್ವಯಂ. ಹಾಗಾಗಿ ಎಲ್ಲ ಜನರ ಗೊಂದಲವನ್ನು, ದುಃಖವನ್ನು ನೋಡಿ, ಮತ್ತು ಎಲ್ಲ ಗ್ರಹಗಳು ಇನ್ನೇನು ನಾಶವೇ ಆಗೋಗ್ಬಿಡುತ್ತೇನೋ ಅನ್ನೋ ಒಂದು ಹಂತವನ್ನು ನೋಡಿ, ಅಂಥ ಪರಿಸ್ಥಿತಿಯನ್ನು ನೋಡಿ ಅರ್ಜುನ ಏನು ಮಾಡ್ದ, ಎರಡೂ ಬ್ರಹ್ಮಾಸ್ತ್ರವನ್ನು ಹಿಂತೆಗೆದುಕೊಂಡ್ಬಿಟ್ಟ ಕೃಷ್ಣನ ಇಚ್ಛೆ ಪ್ರಕಾರ. ಇದು ಬಹಳ ಶ್ರೇಷ್ಠ ಯೋಧನ ಒಂದು ಕಾರ್ಯ. ಅಶ್ವತ್ಥಾಮ ಒಂದು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ದ, ಆದರೆ ಅವನಿಗೆ ಅದನ್ನು ಹಿಂತೆಗೆದುಕೊಳ್ಳೋಕ್ಕೆ ಗೊತ್ತಿರಲಿಲ್ಲ. ಅರ್ಜುನ ತನ್ನ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿ ಎರಡೂ ಬ್ರಹ್ಮಾಸ್ತ್ರಗಳನ್ನು ಹಿಂತೆಗೆದುಕೊಂಡ್ಬಿಟ್ಟ. ಪ್ರಭುಪಾದರು ಇಲ್ಲಿ ಮತ್ತೆ ಅಣು ಅಸ್ತ್ರದ ಬಗ್ಗೆ, ಆಟಮ್ ಬಾಂಬ್ ಬಗ್ಗೆ ಹೇಳ್ತಾ ಇದ್ದಾರೆ. ಆಟಮ್ ಬಾಂಬು ಓಕೆ, ಒಂದು ಜಗತ್ತನ್ನು ನಾಶ ಮಾಡ್ಬೋದೇನೋ, ಇಲ್ಲ, ಜಗತ್ತನ್ನು ನಾಶ ಮಾಡೋ ಶಕ್ತಿ ಇಲ್ಲ. ಆದರೆ ಒಂದು ದೇಶವನ್ನು ನಾಶ ಮಾಡಬೇಕು ಅಂದ್ರೂ ಕೂಡ ಅದಕ್ಕೆ ಪರಮಪ್ರಭುವಿನ ಪರಮ ಇಚ್ಛೆ ಇಲ್ಲದೆ ಇದ್ದರೆ ಸಾಧ್ಯ ಇಲ್ಲ. ಏನವಿನ ತೃಣಮಪಿನ ಚಲತಿ ಅಂದರೆ ನಾವೇನು ತಿಳ್ಕೋಬೇಕು, ಯಾವುದೋ ಒಂದು ಬಹಳ ಶ್ರೇಷ್ಠ ಶಕ್ತಿ ಇದೆ, ಅದು ಸ್ವತಂತ್ರವಾಗಿ ಕೆಲಸ ಮಾಡ್ತಾ ಇದೆ. ಇಲ್ಲ, ಸ್ವತಂತ್ರವಾಗಿ ಕೆಲಸ ಮಾಡೋಕ್ಕಾಗಲ್ಲ. ಪರಮ ಪ್ರಭುವಿನ ಪರಮ ಇಚ್ಛೆ ಇಲ್ಲದೆ ಅದು ಎಷ್ಟೇ ಶಕ್ತಿಯನ್ನು ಹೊಂದಿದ್ರೂ ಕೂಡ ಅದು ಏನನ್ನೂ ಮಾಡೋಕ್ಕಾಗಲ್ಲ. ಯಾಕಂದರೆ ನೈಸರ್ಗಿಕ ನಿಯಮಗಳು, ಕೆಲವು ಯೋಚನೆ ಮಾಡ್ತಾರೆ ನೈಸರ್ಗಿಕ ನಿಯಮಗಳೇ ಬಹಳ ಪ್ರಬಲವಾದವು. ಇಲ್ಲ, ಆ ನೈಸರ್ಗಿಕ ನಿಯಮಗಳು ಕೂಡ ಭಗವಂತನ ಅಧೀನದಲ್ಲೇ ಕೆಲಸ ಮಾಡ್ತಾ ಇರೋದು. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ, ಕೃಷ್ಣ ಹೇಳ್ತಾನೆ ಭಗವದ್ಗೀತೆ, ಮಯಾಧ್ಯಕ್ಷೇಣ, ನನ್ನ ಅಧೀನದಲ್ಲಿ, ನನ್ನ ನಿರ್ದೇಶನದ ಪ್ರಕಾರ. ಹಾಗಾಗಿ ಅಂಥ ಬಹಳ ಪ್ರಬಲವಾದ ನೈಸರ್ಗಿಕ ನಿಯಮಗಳೇ. ಉದಾಹರಣೆಗೆ ಒಂದು ಚಂಡಮಾರುತ, ಇನ್ನೊಂದು ಏನು ನೈಸರ್ಗಿಕ ವಿಕೋಪಗಳು, ಅವುಗಳೇ ಅಷ್ಟು ಪ್ರಬಲ, ಅದನ್ನು ನಿಯಂತ್ರಿಸೋಕ್ಕಾಗಲ್ಲ. ಉದಾಹರಣೆಗೆ ಒಂದು ಸಮುದ್ರವನ್ನೇ ನಾವು ನಿಯಂತ್ರಿಸೋಕ್ಕಾಗಲ್ಲ. ಅದು ಅಷ್ಟು ಪ್ರಬಲವಾದ ಶಕ್ತಿ.
ಇನ್ನು ಒಂದು ಅಣುವಸ್ತ್ರ ಮನುಷ್ಯ ಸೃಷ್ಟಿ ಮಾಡಿರೋದು, ಈ ಸಮುದ್ರವನ್ನು ಭಗವಂತ ಸೃಷ್ಟಿ ಮಾಡಿರೋದು. ಅಣುವಸ್ತ್ರ ಸಮುದ್ರದ ಮುಂದೆ ಏನೂ ಇಲ್ಲ ಅದರ ಶಕ್ತಿ. ಅಂದರೆ ಕೆಲವರು ಈ ಥರ ಆಟಮ್ ಬಾಂಬ್ಗಳು ಅದು ಪ್ರಬಲ ಅಂತ ಯೋಚನೆ ಮಾಡ್ತಾರೆ. ಇನ್ನು ಕೆಲವರು ಯೋಚನೆ ಮಾಡ್ತಾರೆ ಇಲ್ಲ ನೈಸರ್ಗಿಕ ನಿಯಮಗಳು ಅಂದರೆ ಈ ಥರ ಅದು ಅಂತಿಮವಾಗಿ ಶಕ್ತಿಶಾಲಿ ಅಂತ. ಆದರೆ ಇವೆಲ್ಲವೂ ಕೂಡ ಭಗವಂತನ ಅಧೀನದಲ್ಲೇ ಕೆಲಸ ಮಾಡ್ತಾರೆ. ಹಾಗಾಗಿ ಜಗತ್ತು ನಾಶ ಆಗಬೇಕು ಅಂದರೆ ಅದು ಕೇವಲ ಭಗವಂತನ ಇಚ್ಛೆ, ಯಾವುದೋ ರಾಜಕಾರಣಿಯ ಇಚ್ಛೆ ಅಲ್ಲ. ರಾಜಕಾರಣಿಯ ಇಚ್ಛೆ ಅಲ್ಲ ಅಂತ ಯಾಕೆ ಹೇಳ್ತಾ ಇದ್ದಾರೆ ಪ್ರಭುಪಾದರು? ಯಾಕಂದರೆ ಈಗಿನ ಕಾಲದಲ್ಲಿ ಯುದ್ಧ ನಡೆಯೋದು ಯಾರೋ ರಾಜಕಾರಣಿಯ ಇಚ್ಛೆ. ಸರಿ, ಯುದ್ಧ ಪ್ರಾರಂಭವಾಯಿತು, ಎಲ್ಲರಿಗೂ ಭಯ. ಇವಾಗ ಯುದ್ಧ ಪ್ರಾರಂಭವಾದರೆ ಇವ್ರ ನ್ಯೂಕ್ಲಿಯರ್ ವೆಪನ್, ಇವ್ರ ಹತ್ರ ಅಂಥ ಅಸ್ತ್ರ ಇದೆ, ಅವ್ರ ಹತ್ರ ಅಂಥ ಅಸ್ತ್ರ ಇದೆ. ಆದರೆ ಭಗವಂತನ ಇಚ್ಛೆ ಅಲ್ಲದೆ ಏನೂ ಆಗಲ್ಲ, ಯಾರ ಹತ್ರ ಎಂಥ ಅಸ್ತ್ರ ಇದ್ರೂ. ಇದನ್ನು ನಾವು ಭಕ್ತರಾಗಿ ನಾವು ಇದನ್ನು ಯಾವಾಗಲೂ ಜ್ಞಾಪಕ ಇಟ್ಕೋಬೇಕು. ಸಾಮಾನ್ಯವಾಗಿ ಭೌತಿಕ ಜೀವನದಲ್ಲಿ, ಭೌತಿಕ ಜಗತ್ತಿನಲ್ಲಿ ನಾವು ವ್ಯವಹರಿಸ್ತಿರುವಾಗ ಒಂದೊಂದ್ಸತಿ ಇದನ್ನು ಮರ್ತು ಬಿಡ್ತೀವಿ, ಕೃಷ್ಣ ಇದ್ದಾನೆ ಅನ್ನೋದು. ಸಾಮಾನ್ಯ ಜನರು ಮರ್ತೇ ಬಿಟ್ಟಿದ್ದಾರೆ, ಒಂದೊಂದ್ಸತಿ ಭಕ್ತರು ಮರ್ತು ಬಿಡ್ತೀವಿ. ಅಲ್ಲೇನೋ ಚರ್ಚೆ ನಡೀತಾ ಇರುತ್ತೆ, ಓ ಇಲ್ಲಿ ಈ ಯುದ್ಧ ನಡೆಯುತ್ತೆ, ಅಲ್ಲ ಆ ಯುದ್ಧ ನಡೆಯುತ್ತೆ, ಇದು ಇದಾಗತ್ತೆ ಅದಾಗತ್ತೆ. ನಾವು ಅದ್ರ ಜೊತೆ ನಿಂತ್ಕೊಂಡು ನಾವು ನಮ್ಮ ಅನಿಸಿಕೆಗಳನ್ನು ಹೇಳ್ತಾ ಇರ್ತೀವಿ. ಭಗವಂತ ಇದ್ದಾನೆ ಅನ್ನೋದನ್ನು ಮರ್ತುಬಿಟ್ಟು. ಹಾಗಾಗಿ ಏನೂ ಕೂಡ ಅವನ ಇಚ್ಛೆಯಲ್ಲದೆ ನಡೆಯೋದಿಲ್ಲ. ಮತ್ತು ಭಗವಂತನಿಗೆ ಹಲವಾರು ಕಾರ್ಯಕರ್ತರಿದ್ದಾರೆ, ದೇವತೆಗಳು ಇತ್ಯಾದಿ. ಮತ್ತು ಅವನ ಪ್ರಕಾರ, ಅವನ ಇಚ್ಛೆಯ ಪ್ರಕಾರ ಅವರೆಲ್ಲ ತಮ್ಮ ತಮ್ಮ ಕೆಲಸಗಳನ್ನು ಮಾಡ್ತಾರಷ್ಟೆ. ಪ್ರಬಲವಾಗಿರ್ಬೋದು, ಆದರೆ ಅವ್ರು ಸ್ವತಂತ್ರರಲ್ಲ. ಹಾಗಾಗಿ ಯಾವುದೇ ಶಕ್ತಿ, ಭಗವಂತನನ್ನು ಮೀರುವಂಥ ಶಕ್ತಿ ಯಾವುದೂ ಇಲ್ಲ. ಅದಕ್ಕೆ ಕೃಷ್ಣ ಭಕ್ತರ ನಾವು ಅಂಬರೀಷ ಮಹಾರಾಜನ ಕಥೆಯನ್ನು ಓದ್ತೀವಿ. ಅಂಬರೀಷ ಮಹಾರಾಜನನ್ನು ನಾಶ ಮಾಡೋದಕ್ಕೆ ದೂರ್ವಾಸ ಮುನಿಗಳು ಅದು ಭಯಾನಕವಾದ ಒಬ್ಬ ಅಸುರನ್ನು ಸೃಷ್ಟಿ ಮಾಡ್ತಾರೆ. ಆದರೆ ಆ ಅಸುರನೇ ನಾಶವಾಗಿ ಹೋಗ್ತಾನೆ. ಆಮೇಲೆ ಕೊನೆಗೆ ಸುದರ್ಶನ ದೂರ್ವಾಸ ಮುನಿಗಳನ್ನೇ ಅಟ್ಟಿಸ್ಕೊಂಡ್ಬರುತ್ತೆ. ಹಾಗಾಗಿ ಭಗವಂತನ ಭಕ್ತರನ್ನು ಯಾವ ಶಕ್ತಿಯೂ ನಾಶ ಮಾಡೋಕ್ಕಾಗಲ್ಲ. ನಮೇ ಭಕ್ತ ಪ್ರಣಶ್ಯತಿ. ಇದನ್ನು ನಾವು ಜ್ಞಾಪಕ ಇಟ್ಕೋಬೇಕು. 33. ತತ ಆಸಾದ್ಯ ತರಸಾ ದಾರುಣಂ ಗೌತಮೀಸುತಂ ಬಬಂಧಾಮರ್ಷತಾಂ ರಾಕ್ಷಃ ಪಶುಂ ರಶನಯಾ ಯಥಾ. ಅಷ್ಟೇ ಆಯಿತು. ಆಮೇಲೆ ಅರ್ಜುನ ತನ್ನ ಕಣ್ಣುಗಳು ಕಾಪರ್ ತಾಮ್ರದ ಎರಡು ಸುಡ್ತಾ ಇರೋ ಕಣ್ಣುಗಳ ಥರ, ತಾಮ್ರ ಅಕ್ಷಃ ಅಂದರೆ ಕೆಂಪಗಾಗ್ಬಿಟ್ಟಿದೆ. ಕೋಪದಿಂದ ಅವನು ಕಣ್ಣು ಆ ಥರ ಕೆಂಪಾಗಿ ಉರಿತಾ ಇದೆ. ಅವನೇನು ಮಾಡ್ತಾನೆ, ಬಬಂಧ ಅವನನ್ನು ಬಂಧಿಸ್ತಾನೆ. ಯಾರನ್ನ? ಅಶ್ವತ್ಥಾಮನ ಬಂಧಿಸಿ ಪ್ರಾಣಿಯಂತೆ ಹಗ್ಗಗಳಿಂದ ಕಟಾಕ್ತಾನೆ ಅವನನ್ನು. ಕೋಪ ಅರ್ಜುನನಿಗೆ ಮತ್ತು ಅವನು ಅಶ್ವತ್ಥಾಮ ಮಾಡಿದ ಕೆಲಸದಿಂದಾಗಿ. ಇಲ್ಲಿ ಅಶ್ವತ್ಥಾಮನ ಗೌತಮಿ ಸುತ ಅಂತ ಕರೀತಾರೆ. ಗೌತಮಿ ಅಂದರೆ ಕೃಪಿ, ಅಂದರೆ ಅಶ್ವತ್ಥಾಮನ ತಾಯಿಯ ಹೆಸರು ಕೃಪಿ. ಕೃಪಿ ಗೌತಮ ಗೋತ್ರದಲ್ಲಿ, ಅಂದರೆ ಆ ಕುಟುಂಬದಲ್ಲಿ ಜನ್ಮವನ್ನು ಪಡ್ಕೊಂಡಿದ್ದವಳು ಕೃಪಿ. ಅಶ್ವತ್ಥಾಮ ಅಂತಹ ಶ್ರೇಷ್ಠ ಕುಟುಂಬದಲ್ಲಿ ಜನ್ಮ ಪಡ್ಕೊಂಡಿದ್ರೂ ಕೂಡ ಮಾಡಿದ ಕೆಲಸದಿಂದಾಗಿ ಅವನನ್ನು ಪ್ರಾಣಿಯಂತೆ ಬಂಧಿಸಲಾಗಿದೆ. ಆಚಾರ್ಯರು ಹೇಳ್ತಾರೆ, ಅರ್ಜುನ ಹೀಗೆ ಆ ಬ್ರಾಹ್ಮಣನ ಮಗನನ್ನು, ನಾವಾಗಲೇ ಇದನ್ನು ಚರ್ಚೆ ಮಾಡಿದ್ದೀವಿ, ಅವನು ಬ್ರಾಹ್ಮಣನಾಗಿ ಉಳಿಲಿಲ್ಲ, ಅವನು ಬ್ರಹ್ಮ ಬಂಧು ಆಗಿದ್ದ. ಹಾಗಾಗಿ ಅರ್ಜುನ ತನ್ನ ಕರ್ತವ್ಯವನ್ನು, ತನ್ನ ಧರ್ಮವನ್ನು ಪಾಲನೆ ಮಾಡೋ ಉದ್ದೇಶದಿಂದ ಆ ಬ್ರಹ್ಮಬಂಧು ಅಶ್ವತ್ಥಾಮನನ್ನು ಪ್ರಾಣಿಯಂತೆ ಅವನು ಬಂಧಿಸ್ತಾನೆ. ಅಶ್ವತ್ಥಾಮ ದ್ರೋಣ ಮತ್ತು ಕೃಪಿಯ ಮಗ ಹೌದು, ಆದರೆ ಅವನು ಅಂತಹ ಒಳ್ಳೆ ಕುಟುಂಬದಲ್ಲಿ ಜನ್ಮ ಪಡ್ಕೊಂಡಿದ್ರು ಕೂಡ ಪತಿತನಾಗೋದ, ಕೆಳಮಟ್ಟದ ಜೀವನ ಸ್ಥಿತಿಗೆ ಇಳಿದ್ಬಿಟ್ಟ. ಯಾಕೆ? ಕೆಟ್ಟ ಸಂಘ. ಹಾಗಾಗಿ ಅವನನ್ನು ಪ್ರಾಣಿಯಂತೆ ಅವನೊಂದಿಗೆ ವ್ಯವಹರಿಸಲಾಯಿತು, ಬ್ರಾಹ್ಮಣನಂತೆ ವ್ಯವಹರಿಸಲಾಗಲಿಲ್ಲ.
ಹಾಗಾಗಿ ಜನ್ಮ ಎಲ್ಲವೂ ಅಲ್ಲ, ಜನ್ಮ ಏನೂ ಅಲ್ಲ, ಗುಣಕರ್ಮ ವಿಭಾಗಶಃ. ಆ ಜನ್ಮದಿಂದಾಗಿ ಅಂತಹ ಅನುಕೂಲಕರವಾದ ಗುಣ ಇದ್ದರೆ ನಮ್ಮಲ್ಲಿ ಒಳ್ಳೆಯದು. ಜನ್ಮ ಇಲ್ಲದೇನೂ ಇರ್ಬೋದು ಯೋಗ್ಯ ಗುಣಗಳು ನಮ್ಮಲ್ಲಿ, ಜನ್ಮ ಇದ್ದು ಇಲ್ಲದೆ ಇರ್ಬೋದು, ಒಳ್ಳೆ ಜನ್ಮ ಪಡ್ಕೊಂಡಿದ್ರು ಕೂಡ ಯೋಗ್ಯ ಗುಣಗಳು ನಮ್ಮಲ್ಲಿ ಇಲ್ಲದೆ ಇರ್ಬೋದು. ಶಿಬಿರಾಯ ನಿನೀಶಂತಂ ರಜ್ವಾ ಬದ್ವಾರಿ ಪುಂಬಲಾತ್ ಪ್ರಾಹಾರ್ಜುನಂ ಪ್ರಕುಪಿತೋ ಭಗವಾನ್ ಅಂಬುಜೇಕ್ಷಣಃ. ಅಶ್ವತ್ಥಾಮನನ್ನು ಹಾಗೆ ಬಂಧಿಸಿದ ಬಳಿಕ ಅರ್ಜುನ ತನ್ನ ಸೈನಿಕರ ಶಿಬಿರಕ್ಕೆ ಕರ್ಕೊಂಡು ಹೋಗೋಕ್ಕೆ ಬಯಸ್ದ. ಕೃಷ್ಣ ತನ್ನ ಅಂಬುಜೇಕ್ಷಣ ಅಂದರೆ ಅಂಬುಜ ಈಕ್ಷಣ. ಈಕ್ಷಣ ಅಂದರೆ ಆ ರೀತಿ, ಅಂಬುಜ ಅಂದರೆ ಕಮಲದ ಹೂವುಗಳು ನೋಡ್ತಾ ಇರೋ ಹಂಗೆ. ಅಂದರೆ ಅವನ ನೋಟವೇ ಕಮಲದ ಹೂವಿನ ನೋಟದ ಥರ. ಕಮಲದ ಹೂವಿನ ನೋಡೋದಕ್ಕಾಗಲ್ಲ, ಆದರೆ ಆ ರೀತಿಯಾದ ಒಂದು ವರ್ಣನೆಯನ್ನು ಕೊಡ್ತಾ ಇದ್ದಾರೆ. ತನ್ನ ಕಮಲದ ಕಣ್ಣುಗಳಿಂದ ನೋಡ್ತಾ ಇದ್ದ. ಕಮಲದ ಕಣ್ಣುಗಳಿಂದ ಅವನು ನೋಡ್ತಾ ಇದ್ದ ಕೃಷ್ಣ ಅರ್ಜುನನೊಂದಿಗೆ ಕೋಪದಿಂದ ಮಾತಾಡ್ತಾನೆ, ಕೋಪವನ್ನು ವ್ಯಕ್ತಪಡಿಸ್ತಾನೆ ಕೃಷ್ಣ. ಇವಾಗ ಅರ್ಜುನನ ಕಣ್ಣುಗಳು ತಾಮ್ರದ ಕಣ್ಣುಗಳು, ಕೃಷ್ಣನ ಕಣ್ಣುಗಳು ಕಮಲದ ಕಣ್ಣುಗಳು, ಇಬ್ಬರು ಕೋಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಬ್ಬ ಭಗವಂತನ ಸನಾತನ ಅನುಯಾಯಿ ಆದರೂ ಸಾಮಾನ್ಯ ಜೀವಿ, ಕೃಷ್ಣ ಸ್ವಯಂ ಭಗವಂತ. ಹಾಗಾಗಿ ಅವನಿಗೆ ಕೋಪ ಇದ್ರೂ ಕೂಡ ಅವನ ಕಣ್ಣುಗಳು ಕೆಂಪಾಗಲಿಲ್ಲ, ಕಣ್ಣು ಕಮಲಗಳಂತೆ ಇದ್ವು. ಪ್ರಭುಪಾದರಿಲ್ಲ ಇದೇ ಬರಿತಾ ಇದ್ದಾರೆ. ಇಬ್ರಿಗೂ ಕೋಪ ಬಂತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅರ್ಜುನನ ಕಣ್ಣುಗಳು ತಾಮ್ರದ ಕಣ್ಣುಗಳು, ಭಗವಂತನ ಕಣ್ಣುಗಳು ಕಮಲದಂತೆ ಇದ್ವು. ಅಂದರೆ ಕೃಷ್ಣ ಮತ್ತು ಅರ್ಜುನರ ಕೋಪ ಒಂದೇ ಮಟ್ಟದಲ್ಲಿ ಇರಲಿಲ್ಲ. ಕೃಷ್ಣನ ಕೋಪ ಅಲೌಕಿಕವಾದದ್ದು, ಅರ್ಜುನನ ಕೂಡ ಅಲೌಕಿಕ ಸ್ಥಿತಿಯಲ್ಲೇ ಇದ್ದವನು. ಆದರೆ ಭಗವಂತನ ಇಚ್ಛೆಯಿಂದಾಗಿ ಅದು ಭೌತಿಕ ಕೋಪದಂತೆ ಕಂಡು ಬಂತು. ಕೃಷ್ಣನ ಕೋಪ, ಕೃಷ್ಣನ ಸಂತೋಷ ಎರಡೂ ಆಧ್ಯಾತ್ಮಿಕವಾದದ್ದು. ಕೃಷ್ಣ ಕೋಪ ಮಾಡಿಕೊಂಡ್ರು ನಮ್ಗೆ ಒಳ್ಳೇದು, ಕೃಷ್ಣ ಸಂತೋಷ ಪಟ್ಟರು ನಮ್ಗೆ ಒಳ್ಳೇದು. ಕೋಪ ಮಾಡಿಕೊಂಡ್ರೆ ನಮ್ಮನ್ನು ತಿದ್ಬಿಟ್ಟು ನಮಗೆ ಒಳಿತನ ಕೊಡ್ತಾನೆ, ಸಂತೋಷ ಪಟ್ಟರೆ ನಮ್ಮ ಕಾರ್ಯದಿಂದ ಅವನು ಸಂತೋಷ ಪಟ್ಟರೆ ನಾವಿನ್ನೂ ಅದೇ ಮಾರ್ಗದಲ್ಲಿ ಮುಂದುವರಿಬೋದು. ಆದರೆ ಅವನ ಕೋಪ ತ್ರಿಗುಣಗಳಿಂದ ಉಂಟಾಗೋ ಕೋಪ ಅಲ್ಲ. ಕೋಪ ಯಾಕೆ ಬಂತು ಯಾಕಂದರೆ ಅವನ ಅಶ್ವತ್ಥಾಮ ಕೃಷ್ಣನ ತನ್ನ ಭಕ್ತರೆಡೆಗೆ ಆ ರೀತಿ ವ್ಯವಹರಿಸಿದ್ರಿಂದ ಕೋಪ. ಇದು ಅವನ ಆಧ್ಯಾತ್ಮಿಕ ಸ್ವಭಾವ. ಹಾಗಾಗಿ ಅವನು ಕೋಪ ಮಾಡಿಕೊಂಡ್ರು ಕೂಡ ಯಾರ ಮೇಲೆ ಕೋಪ ಮಾಡ್ಕೊತಾನೋ ಅವರು ಅನುಗ್ರಹಿತರಾದರು, ಅವರಿಗೆ ಅವನ ಅನುಗ್ರಹ ಸಿಕ್ತು. ಹಾಗಾಗಿ ಅವನು ಎಲ್ಲ ಪರಿಸ್ಥಿತಿಗಳಲ್ಲೂ ಯಾವ ಬದಲಾವಣೆಗೆ ಒಳಗಾಗೋದಿಲ್ಲ. ನಮ್ಮ ಥರ ನಾವು ಸಂತೋಷದ ವಿಷಯ ಇದ್ದರೆ ಸಂತೋಷ, ದುಃಖದ ವಿಷಯ ಇದ್ದರೆ ದುಃಖ, ಕೋಪ ಇದ್ದರೆ ಕೋಪ. ಕೃಷ್ಣಂದೇ ಅದು ಯಾವುದೂ ಅಲ್ಲ, ಎಲ್ಲ ಪರಿಸ್ಥಿತಿಗಳಲ್ಲೂ ಅವನು ಅಲೌಕಿಕನೇ. ಕೋಪ ತೋರಿಸಿದ್ರು ಕೂಡ ಆ ಕೋಪ ಯಾರಿಗೋ ಒಳ್ಳೆಯದನ್ನೇ ಮಾಡುತ್ತೆ. ಕೋಪ ಇಲ್ಲ ಸಂತೋಷ ತೋರಿಸಿದ್ರು ಕೂಡ ಸಂತೋಷ ಯಾರಿಗೋ ಒಳ್ಳೆಯದನ್ನೇ ಮಾಡುತ್ತೆ. ಕೃಷ್ಣ ಯಾವ ಥರ ಭಾವನೆಯನ್ನು ವ್ಯಕ್ತಪಡಿಸಿದ್ರು ಕೂಡ ಅದರಿಂದ ಇನ್ನೊಬ್ಬ ಜೀವಿಗೆ ಒಳ್ಳೆಯದೇ. ಇದು ಕೃಷ್ಣನ ಅಲೌಕಿಕ ಸ್ಥಾನ. ಶ್ಲೋಕ 35. ಮೈನಂ ಪಾರ್ಥಾರ್ಹಸಿ ತ್ರಾತುಂ ಬ್ರಹ್ಮಬಂಧುಂ ಇಮಂ ಜಹಿ ಯೋಸಾವ್ ಅನಾಗಶ ಸುಪ್ತಾನ್ ಅವಧೀನ್ ನಿಶಿಬಾಲಕಾನ್. ಕೃಷ್ಣ ಹೇಳ್ತಾನೆ, ಓ ಅರ್ಜುನ, ಈ ಬ್ರಹ್ಮಬಂಧುವನ್ನು ಬಿಡುಗಡೆ ಮಾಡಿ ನೀನು ಅವನಿಗೆ ಕೃಪೆಯನ್ನು ತೋರಬಾರ್ದು. ಯಾಕಂದರೆ ಅವನು ಮುಗ್ಧ ಮಕ್ಕಳು, ಮಲಗಿದ್ದಂತಹ ಮುಗ್ಧ ಮಕ್ಕಳನ್ನು ಅವನು ಕೊಂದಿದ್ದಾನೆ. ಭಗವಂತ ಹೇಳ್ತಿದ್ದಾನೆ, ನೀನು ಅವನ್ನ ಕ್ಷಮಿಸಬಾರ್ದು ನೀನು. ಯಾಕಂದರೆ ಅವನು ತಪ್ಪು ಕೆಲಸ ಮಾಡಿದ್ದಾನೆ. ಮತ್ತು ಅವನು ಬ್ರಹ್ಮಬಂಧು, ಅವನು ಬ್ರಾಹ್ಮಣ ಅಲ್ಲ, ಅವನು ಬ್ರಹ್ಮಬಂಧು. ಅಂದರೆ ಅವನು ಬ್ರಾಹ್ಮಣನ ಸ್ಥಾನದಿಂದ ಪತಿತನಾಗಿದ್ದಾನೆ. ಅಲ್ಲದೆ ಅವನು ಆ ಮಲಗಿದ್ದಂಥ ಮುಗ್ಧ ಮಕ್ಕಳನ್ನು ಕೊಲ್ಲೋದಕ್ಕೆ ಕೊಂದಿದ್ದಾನೆ. ನೀನು ಅವನಿಗೆ ಕೃಪೆಯನ್ನು ತೋರಬಾರ್ದು.
ಆದರೆ ಈ ಕೋಪದ ಮಾತುಗಳನ್ನು ಕೃಷ್ಣ ಆಡ್ತಾ ಇದ್ದಾನೆ, ಆದರೂ ಅವನ ಕಣ್ಣುಗಳನ್ನು ಕಮಲಕ್ಕೆ ಹೋಲಿಸ್ತಾ ಇದ್ದಾರೆ. ಮತ್ತೆ ಬ್ರಹ್ಮಬಂಧು, ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದಾನೆ, ಆದರೆ ಬ್ರಾಹ್ಮಣನಾಗಕ್ಕೆ ಯೋಗ್ಯತೆ ಇಲ್ಲ, ಹಾಗಾಗಿ ಅವನು ಬ್ರಹ್ಮಬಂಧು. ಪ್ರಭುಪಾದರು ಉದಾಹರಣೆ ಕೊಡ್ತಾರೆ. ಯಾರೋ ಹೈಕೋರ್ಟ್ನಲ್ಲಿರೋ ಜಡ್ಜು, ಅವನ ಮಗ ಹೈಕೋರ್ಟ್ ಜಡ್ಜ್ ಆಗೋಕ್ಕಾಗಲ್ಲ, ಅರೆ ಅವನು ಹೈಕೋರ್ಟ್ ಜಡ್ಜಿನ ಮಗ ಅಂತ ಹೇಳ್ಬೋದು ಹೊರತು ಅವನು ಹೈಕೋರ್ಟ್ ಜಡ್ಜು ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಅಶ್ವತ್ಥಾಮ ಬ್ರಾಹ್ಮಣನ ಮಗ ಅಂತ ಹೇಳ್ಬೋದು ಹೊರತು ಬ್ರಾಹ್ಮಣ ಅಂತ ಕರೆಯೋಕ್ಕಾಗಲ್ಲ. ಅವನು ಆ ರೀತಿ ಕೆಲಸ ಮಾಡಿದ. ಹೈಕೋರ್ಟ್ ಜಡ್ಜ್ ಸ್ಥಾನ ತಗೊಳ್ಳೋದು ಹೇಗೆ ಒಂದು ಯೋಗ್ಯತೆಯ ಪ್ರಶ್ನೆ, ಅದೇ ರೀತಿ ಬ್ರಾಹ್ಮಣನ ಸ್ಥಾನ ತಗೊಳ್ಳೋದು ಒಂದು ಯೋಗ್ಯತೆ ಪ್ರಶ್ನೆ. ಯಾರೋ ಒಬ್ಬ ವ್ಯಕ್ತಿ ಬ್ರಾಹ್ಮಣನ ಕುಟುಂಬದಲ್ಲಿ ಜನ್ಮ ಪಡ್ಕೊಂಡಿಲ್ಲದೆ ಇದ್ರೂ ಕೂಡ ಅವನಲ್ಲಿ ಬ್ರಾಹ್ಮಣನಂತಹ ಗುಣಲಕ್ಷಣಗಳಿದ್ರೆ ಅವನನ್ನು ಬ್ರಾಹ್ಮಣ ಅಂತಾನೆ ಸ್ವೀಕಾರ ಮಾಡಬೇಕು. ಮತ್ತು ಅದೇ ರೀತಿ ಯಾರೋ ವ್ಯಕ್ತಿ ಬ್ರಾಹ್ಮಣನ ಕುಟುಂಬದಲ್ಲಿ ಜನ್ಮ ಪಡೆದಿಯಾನೆ, ಆದರೆ ಬ್ರಾಹ್ಮಣ ಗುಣಗಳು ಇಲ್ಲದೆ ಇದ್ದರೆ ಅವನನ್ನು ಬ್ರಾಹ್ಮಣನಲ್ಲ ಅಂತ ಅವನನ್ನು ಪರಿಗಣಿಸ್ಬೇಕು, ಅಂದರೆ ಬ್ರಹ್ಮಬಂಧು ಅಂತ ಪರಿಗಣಿಸ್ಬೇಕು. ಸೊ ಹಾಗಾಗಿ ಕೃಷ್ಣನೇ ಕರೆದುಬಿಟ್ಟ ಬ್ರಹ್ಮಬಂಧು ಅಂತ. ಹಾಗಾಗಿ ಇದು ಅವನ ತೀರ್ಪು, ಅವನ ಧಾರ್ಮಿಕ ತತ್ವ, ಕೃಷ್ಣನೇ ಹೇಳ್ಕೊಡ್ತಾ ಇದ್ದಾನೆ. ಈ ರೀತಿ ನಡೆಯೋರನ್ನ ಬ್ರಾಹ್ಮಣ ಅಂತ ಅವ್ರನ್ನ ಗೌರವಿಸೋ ಅವಶ್ಯಕತೆ ಇಲ್ಲ, ಅವರು ಬ್ರಹ್ಮಬಂಧು. ಶ್ಲೋಕ 36. ಮತ್ತಂ ಪ್ರಮತ್ತಂ ಉನ್ಮತ್ತಂ ಸುಪ್ತಂ ಬಾಲಂ ಸ್ತ್ರಿಯಂ ಜಡಂ ಪ್ರಪನ್ನಂ ವಿರಥಂ ಭೀತಂ ನ ರಿಪುಂ ಹಂತಿ ಧರ್ಮವಿತ್. ಯಾರು ಧರ್ಮವನ್ನು ತಿಳ್ಕೊಂಡಿದ್ದಾನೋ ಅವನು ಈ ಕೆಲಸಗಳನ್ನು ಮಾಡಲ್ಲ. ಯಾವುದು ಕಾಳಜಿ ತೋರದೇ ಇರುವಂತಹ ವೈರಿಯನ್ನು ಕೊಲ್ಲಲ್ಲ. ಅಥವಾ ಮತ್ತಂ ಅಂದರೆ ಯಾರಿಗೋ ತನ್ನ ಬಗ್ಗೆನೇ ಏನೂ ಕಾಳಜಿ ಇಲ್ಲ ಅಂಥ ವೈರಿಯನ್ನು ಕೊಲ್ಲಲ್ಲ. ಪ್ರಮತ್ತಂ, ಅವನು ಉನ್ಮತ್ತನಾಗೋಗಿದ್ದಾನೆ, ಅಥವಾ ಉನ್ಮತ್ತ ಅಂದರೆ ಹುಚ್ಚ, ಪ್ರಮತ್ತ ಅಂದರೆ ಅವನು ಮದ್ಯವನ್ನು ಸ್ವೀಕಾರ ಮಾಡಿದ್ದಾನೆ, ಅದರಿಂದ ಅವನು ಪ್ರಮತ್ತನಾಗಿದ್ದಾನೆ, ಅಂಥವನ ಮೇಲೂ ಪ್ರಹಾರ ಮಾಡೋಂಗಿಲ್ಲ. ಉನ್ಮತ್ತ ಹುಚ್ಚನ ಮೇಲೂ ಪ್ರಹಾರ ಮಾಡೋಂಗಿಲ್ಲ. ಸುಪ್ತಂ, ಮಲಗಿರೋ ಅಂತ ಯಾರೋ ಒಬ್ಬ ಯೋಧ ವೈರಿ ಮಲಗಿದ್ರೂ ಕೂಡ ಅವನ ಮೇಲೆ ಪ್ರಹಾರ ಮಾಡೋಂಗಿಲ್ಲ, ಕೊಲ್ಲಂಗಿಲ್ಲ. ಬಾಲಂ, ಹುಡುಗನ ಮೇಲೆ, ಸ್ತ್ರೀಯ ಮೇಲೆ, ಜಡಂ, ಮೂರ್ಖ, ಅವನನ್ನು ಅಷ್ಟೇ. ಅಥವಾ ಪ್ರಪನ್ನಂ ಅಂದರೆ ಯಾರೋ ಶರಣಾಗತರಾಗಿದ್ದಾರೆ, ನನ್ನನ್ನು ಕ್ಷಮಿಸ್ಬಿಡಿ ಅಂತ ಶರಣಾಗತರಾದರೆ ಅವರನ್ನು ಕೊಲ್ಲಂಗಿಲ್ಲ. ವಿರಥಂ, ರಥ ಇಲ್ಲದೆ ಇರೋಂಥವನ್ನು ಕೊಲ್ಲಂಗಿಲ್ಲ. ಭೀತಂ, ಯಾರೋ ಭಯಭೀತನಾಗಿ ಹೋಗಿದ್ದಾನೆ, ಅಂಥವನನ್ನು ಕೊಲ್ಲಂಗಿಲ್ಲ. ಧರ್ಮವನ್ನು ತಿಳ್ಕೊಂಡಿರೋನು ಇದನ್ನು ಪಾಲನೆ ಮಾಡಬೇಕು. ಇವಾಗ ಈ ಸನ್ನಿವೇಶದಲ್ಲಿ ಸುಪ್ತ ಬಾಲಕರನ್ನು ಅಶ್ವತ್ಥಾಮ ಕೊಂದಿದ್ದಾನೆ, ಹಾಗಾಗಿ ಅವನು ಧರ್ಮಕ್ಕೆ ವಿರುದ್ಧ ನಡ್ಕೊಂಡಿದ್ದಾನೆ. ಹಿಂದಿನ ಕಾಲದಲ್ಲಿ ಯುದ್ಧ ಅಂದರೆ ಧರ್ಮದ ತತ್ವಗಳ ಆಧಾರದ ಮೇಲೆ, ಧರ್ಮ ಸ್ಥಾಪನೆಗೋಸ್ಕರ, ಇಂದ್ರಿಯ ಭೋಗಕ್ಕೋಸ್ಕರ ಮಾಡ್ತಾ ಇರಲಿಲ್ಲ. ಹಾಗಾಗಿ ಈ ನಿಯಮಗಳನ್ನು ಪಾಲನೆ ಮಾಡ್ತಾಯಿದ್ರು. ಆದರೆ ಸ್ವಾರ್ಥಕ್ಕೋಸ್ಕರ ಯಾವಾಗ ರಾಜಕಾರಣಿಗಳು ಕಿತ್ತಾಡ್ತಾರೋ ಅವರು ಯಾವ ಧರ್ಮನೂ ಬೇಕಾಗಿಲ್ಲ ಅವ್ರಿಗೆ. ಅದಕ್ಕೆ ಇಲ್ಲಿ ಪ್ರಭುಪಾದರು ಹೇಳ್ತಾರೆ, ಧಾರ್ಮಿಕ ತತ್ವಗಳ ಪ್ರಕಾರವಾಗಿ ಆಗುವಂಥ ಹಿಂಸಾತ್ಮಕ ಕ್ರಿಯೆ, ಹಿಂಸೆ ತಥಾಕಥಿತ ಅಹಿಂಸೆಗಿಂತ ಒಳ್ಳೆಯದು. ಅಂದರೆ ಧಾರ್ಮಿಕ ತತ್ವಗಳನ್ನು ಎತ್ತಿಡಿಯೋದಕ್ಕೋಸ್ಕರ ಯಾರನ್ನು ಕೊಂದರೆ ಅದು ಆ ಅಹಿಂಸೆಗಿಂತ ಶ್ರೇಷ್ಠವಾದದ್ದು. ಮತ್ತೇಳು, ಸ್ವಪ್ರಾಣಾನ್ಯ ಪರಪ್ರಾಣೈಃ ಪ್ರಪುಷ್ಣಾತಿ ಅಗೃಣಃ ಕಲಹ ತದ್ವಧಸ್ತಸ್ಯ ಹಿ ಶ್ರಿಯೋ ಯದ್ದೋಷಾದ್ಯದ್ಯದಃ ಪುಮಾನ್. ಒಬ್ಬ ಕ್ರೂರಿ ಮತ್ತು ಖಲ ಅಂದರೆ ಪತಿತ, ನಾಚಿಕೆ ಇಲ್ಲದೆ ಇರುವಂಥ ವ್ಯಕ್ತಿ, ಅವನು ಬೇರೆಯವರ ಜೀವನ ಪರಪ್ರಾಣೈ ಅಂದರೆ ಬೇರೆಯವರ ಪ್ರಾಣವನ್ನು ತಗೊಂಡು ಸ್ವಪ್ರಾಣ, ತನ್ನ ಪ್ರಾಣವನ್ನು ಉಳಿಸ್ಕೊಳ್ಳೋ ಅಂತಹ ದುಷ್ಟ, ಕ್ರೂರಿ, ನಾಚಿಕೆ ಇಲ್ಲದೆ ಇರುವಂಥ ವ್ಯಕ್ತಿ
ಅವನ ಒಳಿತಿಗಾಗಿ ಅವನನ್ನು ಕೊಲ್ಲಬೇಕು. ಯಾಕಂದರೆ ಇಲ್ಲ ಅಂದರೆ ಅವನು ತನ್ನ ಮಾಡಬಾರ್ದಂಥ ಕಾರ್ಯಗಳಿಂದ ಅವನು ಅಧಪ್ಪತನ ಹೊಂದುತ್ತಾನೆ. ಹಾಗಾಗಿ ಇಂಥ ಮುಟ್ಟಾಳ ತನ್ನ ಪ್ರಾಣವನ್ನು ಉಳಿಸ್ಕೊಳ್ಳೋಕ್ಕೆ ಇನ್ನೊಬ್ಬರ ಪ್ರಾಣವನ್ನು ತಗೊಳ್ಳೋಕ್ಕೆ ಸಿದ್ಧನಾಗಿರುವಂಥ ವ್ಯಕ್ತಿಯನ್ನು ಅವನ ಒಳಿತಿಗಾಗಿ ಅವನನ್ನು ಕೊಲ್ಲಬೇಕಂತೆ. ಇದು ಶಾಸ್ತ್ರ ಧರ್ಮ. ಹಾಗಾಗಿ ಇಲ್ಲಿ ಪ್ರಭುಪಾದರು ಅದನ್ನು ಬರೀತಾರೆ ಅನಿಸುತ್ತೆ. ಹಿಂದಿನ ಕಾಲದಲ್ಲಿ ಮರಣದಂಡನೆ, ಜೀವಕ್ಕೆ ಜೀವ, ಯಾರು ಈ ರೀತಿ ನಾಚಿಕೆ ಇಲ್ಲದೆ ಇನ್ನೊಬ್ಬರನ್ನು ಕೊಂದಿದ್ದಾರೋ ಅವರನ್ನು ಕೊಲ್ಲಬೇಕು. ಯಾಕೆ ಅಂದರೆ ಆ ರೀತಿ ಮಾಡೋದ್ರಿಂದ ಅವನು ನರಕಕ್ಕೆ ಹೋಗೋದ್ರಿಂದ ಅವನನ್ನು ರಕ್ಷಿಸಲಾಗತ್ತೆ. ಇದು ಮನು ಸಂಹಿತ. ಇದು ಒಳ್ಳೇದು ಇದು. ಆದರೆ ಈಗಿನ ಕಾಲದಲ್ಲಿ ಇಂಥದ್ದು ಇಲ್ಲ, ಮರಣದಂಡನೆ ಇಲ್ಲ, ಕೊಡಲ್ಲ. ಅರೆ ಇಲ್ಲಿ ಪ್ರಭುಪಾದರು ಬರೀತಾರೆ, ಸ್ಮೃತಿ ಶಾಸ್ತ್ರದ ಪ್ರಕಾರ ಮರಣದಂಡನೆ ಅಂತಹ ವ್ಯಕ್ತಿಗೆ ಎಲ್ಲಕ್ಕಿಂತ ಕೊಡಲಾಗ್ತಾ ಇರುವಂಥ ಎಲ್ಲಕ್ಕಿಂತ ಕೆಳಮಟ್ಟದ ಶಿಕ್ಷೆ. ಯಾಕಂದರೆ ಅವನು ನಿಜವಾಗ್ಲೂ ನರಕಕ್ಕೆ ಹೋಗಬೇಕಾಯ್ತು, ಅಲ್ಲಿ ಘೋರವಾದ ಶಿಕ್ಷೆಯನ್ನು ಅನುಭವಿಸ್ಬೇಕಾಯ್ತು. ಆದರೆ ಅವನ ಒಳಿತಿಗಾಗಿ, ಅಂತಹ ದುಷ್ಟನ ಒಳಿತಿಗಾಗಿ ಸ್ಮೃತಿ ಶಾಸ್ತ್ರಗಳು ಹೇಳ್ತಾ ಇವೆ, ಇಲ್ಲ ಅವನನ್ನು ಇವಾಗಲೇ ಕೊಂದುಬಿಡಿ, ಅವನು ಮುಂದೆ ಹೋಗಿ ನರಕದಲ್ಲಿ ಒದ್ದಾಡೋದಕ್ಕಿಂತ ಇದು ವಾಸಿ ಅಂತ. ಮನು ಸಂಹಿತೆಯ ಪ್ರಕಾರ ಪ್ರಾಣಿಗಳನ್ನು ಕೊಲ್ಲೋನು ಕೂಡ ಅವನನ್ನು ಕೂಡ ಇದೇ ರೀತಿ ಪರಿಗಣಿಸಬೇಕು. ಯಾಕಂದರೆ ಪ್ರಾಣಿಗಳ ಆಹಾರ ಸುಸಂಸ್ಕೃತ ಮನುಷ್ಯನಿಗೆ ಉದ್ದೇಶಿತವಾಗಿಲ್ಲದೆ ಇರುವಂಥದ್ದು. ಯಾಕಂದರೆ ಸುಸಂಸ್ಕೃತ ಮನುಷ್ಯನ ನಿಜವಾದ ಧ್ಯೇಯ, ಮೂಲ ಧ್ಯೇಯ ಭಗವದ್ಧಾಮಕ್ಕೆ ಹೋಗೋದು. ಹಾಗಾಗಿ ಪ್ರಾಣಿಗಳನ್ನು ಕೊಲ್ಲೋದು ಕೂಡ ಹತ್ಯೆನೇ, ಮರ್ಡರ್. ಯಾಕಂದರೆ ಈ ಪ್ರಾಣಿಗಳನ್ನು ಕೊಲ್ಲೋದ್ರಲ್ಲೂ ಕೂಡ ಏನೋ ಒಂದು ಪಿತೂರಿ ನಡೀತಾ ಇರತ್ತೆ ಪಾಪಿಗಳಿಂದ. ಹಾಗಾಗಿ ಅವರನ್ನು ಅದೇ ರೀತಿ ಅವರನ್ನು ಪರಿಗಣಿಸಿ ಅವ್ರಿಗೂ ಕೂಡ ಶಿಕ್ಷೆ ಆಗಬೇಕು. ಹೇಗೆ ಒಬ್ಬ ಮನುಷ್ಯನನ್ನು ಕೊಲ್ಲೋದಕ್ಕೆ ಕೊಂದವನಿಗೆ ಶಿಕ್ಷೆ ಆಗೋ ರೀತಿಯಲ್ಲಿ ಪ್ರಾಣಿಗಳನ್ನು ಕೊಲ್ಲೋವ್ರಿಗೂ ಶಿಕ್ಷೆ ಆಗಬೇಕು. ಯಾರು ಅನುಮತಿ ಕೊಡ್ತಾರೋ, ಯಾರು ಪ್ರಾಣಿಯನ್ನು ಕೊಲ್ತಾರೋ, ಯಾರು ಅದನ್ನು ಮಾರ್ತಾರೋ, ಯಾರು ಅದನ್ನು ಅಡುಗೆಯನ್ನು ಮಾಡ್ತಾರೋ, ಯಾರು ಅದನ್ನು ಬಡಿಸ್ತಾರೋ, ಯಾರು ಅದನ್ನು ತಿಂತಾರೋ, ಎಲ್ಲರೂ ಕೂಡ ಈ ಪ್ರಾಣಿ ಹತ್ಯೆಯಲ್ಲಿ ಒಳಗಾಗಿರುವಂಥ ಪಾಪಿಗಳು. ಹಾಗಾಗಿ ಪ್ರಕೃತಿಯ ನಿಯಮಗಳು ಅವರೆಲ್ಲರಿಗೂ ಕೂಡ ಶಿಕ್ಷೆಯನ್ನು ಕೊಡುತ್ತೆ. ಮತ್ತು ಪ್ರಭುಪಾದರು ಬೇರೆ ಕಡೆ ಬರೀತಾರೆ, ಈ ಪ್ರಾಣಿ ಹತ್ಯೆ ಹೆಚ್ಚಾಗ್ತಾ ಜನರು ತಮ್ಮ ಜೀವನದಲ್ಲಿ ಶಾಂತಿ ನೆಮ್ಮದಿಯನ್ನು ಅಪೇಕ್ಷೆ ಪಡೋಕ್ಕೆ ಸಾಧ್ಯ ಇಲ್ಲ. ಆ ಪಾಪ ಅಮಾಯಕ ಪ್ರಾಣಿ ಕಷ್ಟಪಟ್ಟು ತನ್ನ ಪ್ರಾಣವನ್ನು ತ್ಯಜಿಸೋ ರೀತಿಯಲ್ಲಿ ಅವರು ಕೂಡ ಕಷ್ಟವನ್ನು ಅನುಭವಿಸಲೇಬೇಕಾಗತ್ತೆ. ಮಾಡಿದುಣ್ಣ ಮಹಾರಾಯ. ಯಾಕಂದರೆ ನಾವು ಎಷ್ಟೇ ಭೌತಿಕ ವಿಜ್ಞಾನದಲ್ಲಿ ಮುಂದುವರೆದಿದ್ರು ಕೂಡ ನಾವೊಂದು ಚಿಕ್ಕ ಇರುವೆನೂ ಕೂಡ ಸೃಷ್ಟಿ ಮಾಡೋಕ್ಕಾಗಲ್ಲ. ಹಾಗಾಗಿ ಆ ಇರುವೆಯ ಪ್ರಾಣವನ್ನು ತೆಕ್ಕೊಳ್ಳೋ ಅಧಿಕಾರ ನಮಗಿಲ್ಲ. ಹಾಗಾಗಿ ಯಾರು ಪ್ರಾಣಿಯ ಮಾಂಸವನ್ನು ತಿಂತಾರೋ ಅವ್ರಿಗೂ ಕೂಡ ನಿಯಮಗಳಿವೆ. ಪ್ರತಿನಿತ್ಯ ತಿನ್ನೋದಲ್ಲ, ಅದಕ್ಕೆ ಪ್ರಕ್ರಿಯೆಗಳಿತ್ತು, ಪೂಜೆ ಇತ್ತು, ವಿಧಾನ ಇತ್ತು. ಸುಮ್ಮನೆ ದಿನನಿತ್ಯ ಹೋಗಿ ಸೂಪರ್ ಮಾರ್ಕೆಟಿಂದ ಮಾಂಸವನ್ನು ತಂದು ತಿನ್ನೋದಲ್ಲ. ಸರಿ, ಪ್ರತಿ ಭಾನುವಾರ ತಿಂತೀವಿ, ಅದಕ್ಕೂ ಏನು ತರ್ಕ ಇಲ್ಲ. ಎಷ್ಟೊಂದು ಜನ ದೇವಸ್ಥಾನಕ್ಕೆ ಬರಲ್ಲ ಭಾನುವಾರ, ಯಾಕಂದರೆ ನಾವು ಇವತ್ತು ನಾನ್ ವೆಜ್ ತಿಂದಿದ್ದೀವಿ ಅಂತ. ಯಾಕೆ ಬೇರೆ ದಿನ ಟೈಮ್ ಇಲ್ಲ, ಇವತ್ತು ಆರಾಮಾಗಿ ತಿನ್ನೋದು, ಮಲ್ಗೋದು. ಭಾನುವಾರ ಪಾಪದ ದಿನ, ಸೂರ್ಯನ ದಿನ, ಆದರೆ ಅದು ಪಾಪದ ದಿನವಾಗೋಗಿದೆ. ಪ್ರಭುಪಾದರು ಅದೇ ಬರೀತಾ ಇದ್ದಾರೆ, ಇದು ಪ್ರಾಣಿ ಹತ್ಯೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಪ್ರಾಣಿಗಳನ್ನು ಒಂದು ಯಜ್ಞದಲ್ಲಿ ಆಹುತಿಯಾಗಿ ಅರ್ಪಣೆ ಮಾಡಿದ್ರೆ ಆ ಪ್ರಾಣಿಗೆ ಮನುಷ್ಯ ಜನ್ಮ ಸಿಕ್ಬಿಡೋದು. ಹಾಗಾಗಿ ಅದು ಮತ್ತು ಈ ಕಸಾಯಿಖಾನೆಯ ಕೆಲಸ ಎರಡೂ ಒಂದೇ ಅಲ್ಲ.
ಹ್ಮ್? ಹ್ಮ್. ಭೌತಿಕ ಜಗತ್ತು ಆಗಲೇ ಆತಂಕದ ಒಂದು ಕುಂಠವಿರುವಂತಹ ಸ್ಥಳ. ಆದರೆ ಈ ಜಾಗದಲ್ಲಿ ಇನ್ನು ಪ್ರಾಣಿ ಹತ್ಯೆ ಹೆಚ್ಚಾಗ್ತಾ ಆಗ್ತಾ ಎಲ್ಲ ಥರ ಬರಗಾಲ, ಯುದ್ಧ, ಬೇಡದೇ ಇರೋ ಎಲ್ಲ ಪ್ರಕೃತಿಯ ವಿಕೋಪಗಳು ಎಲ್ಲವೂ ಕೂಡ ಆಗಿ ಜನರು ಕಷ್ಟವನ್ನು ಪಡ್ತಾರೆ. ಎಷ್ಟರ ಮಟ್ಟಿಗೆ ಅಂದರೆ ಕೊನೆಗೆ ತಿನ್ನಕ್ಕೆ ಧಾನ್ಯಗಳು ಇರೋದಿಲ್ಲ. ಅದಕ್ಕೆ ಕಾರಣ ನಮ್ಮ ಪಾಪವೇ. ಪಾಪದ ಕೊಡ ತುಂಬ್ತಾ ಇದೆ ಅಂತಾರಲ್ಲ, ಆ ಪಾಪದ ಕೊಡ ತುಂಬಿ ತುಡುಕೋ ಹಂತಕ್ಕೆ ಬಂದಾಗ ಒಂದು ಕರೋನಾ ಬರುತ್ತೆ, ಇನ್ನೊಂದು ಯುದ್ಧ ಬರುತ್ತೆ, ಇನ್ನೇನೋ ಬರುತ್ತೆ, ಮತ್ತೊಂದು ಬರುತ್ತೆ. ಆಗಲೇಬೇಕು, ಅನಿವಾರ್ಯ. ಯಾಕೆಂದರೆ ಜನರಿಗಂತೂ ಅರ್ಥ ಆಗ್ತಾ ಇಲ್ಲ. ಇವತ್ತಿನ ಕಾಲದಲ್ಲಿ ನಿಜವಾಗ್ಲೂ ಒಂದು ನಾನು ವಿಶೇಷವಾಗಿ ಕೆಲಸ ಮಾಡ್ತಾ ಇದ್ದಾಗ ನಾನು ನೋಡ್ತಾ ಇದ್ದೆ, 10 ಜನ ಒಂದು ಟಿಫನ್ ಲಂಚ್ ಟೇಬಲಲ್ಲಿ ಕೂತಿದ್ರೆ 9 ಜನ ನಾನ್ ವೆಜ್ ತಿನ್ನೋರು. ಒಬ್ಬರು ಆಕಸ್ಮಿಕವಾಗಿ ಹಂಗೂ ಹಿಂಗೂ ಮಾಂಸ ತಿಂದೇ ಇರೋರು ಬಹಳ ಕಡಿಮೆ ಆಗೋಗಿದ್ದಾರೆ ಇವತ್ತು. ಹಾಗಾಗಿ ಬಹಳ ಜನರು ದುಃಖವನ್ನು ಅನುಭವಿಸ್ತಾರೆ, ಕಷ್ಟವನ್ನು ಅನುಭವಿಸ್ತಾರೆ. ಮಾಂಸವನ್ನು ತಿಂದೇ ಇರೋರೇ ಕಷ್ಟವನ್ನು ಅನುಭವಿಸ್ತಾರೆ. ಇದು ಕಲಿಯುಗ. ಇನ್ನು ಇಂತಹ ಘೋರ ಪಾಪವನ್ನು ಪ್ರತಿನಿತ್ಯ ಮಾಡ್ತಾ ಇರೋವಂಥವ್ರ ಜೀವನ ಏನು? ದುಃಖ ಆಗುತ್ತೆ. ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಲ್ಲ. ನಾಲಿಗೆ ಚಪಲ, ನಿಯಂತ್ರಣ ಮಾಡೋಕ್ಕಾಗಲ್ಲ. ಶ್ಲೋಕ 38. ಪ್ರತಿಶ್ರುತಂ ಚ ಭವತಾ ಪಾಂಚಾಲ್ಯೈ ಶೃಣ್ವತೋ ಮಮ ಆಹರಿಷ್ಯೇ ಶಿರಸ್ತಸ್ಯ ಯಸ್ತೆ ಮಾನಿನಿ ಪುತ್ರಃ. ಕೃಷ್ಣ ಅರ್ಜುನನ ಜ್ಞಾಪಿಸ್ತಾ ಇದ್ದಾನೆ. ಆದರೆ ನೀನು ಅವನನ್ನು ಕೊಲ್ಲಬಾರ್ದು, ಯಾಕಂದರೆ ಅವನು ಕೊಲ್ಲಬೇಕು, ಯಾಕಂದರೆ ಅವನು ಕೆಟ್ಟ ಕೆಲಸವನ್ನು ಮಾಡಿದ್ದಾನೆ. ಅಲ್ಲದೆ ನೀನು ದ್ರೌಪದಿಗೆ ಮಾತನ್ನು ಬೇರೆ ಕೊಟ್ಟಿದ್ಯಾ. ಅವಳ ಮಕ್ಕಳನ್ನು ಕೊಂದಿರುವಂತಹ ಈ ಪಾಪಿಯ ಶಿರವನ್ನು ತೊಗೊಂಡು ಬರ್ತೀನಿ ಅಂತ ನೀನು ಮಾತನ್ನು ಬೇರೆ ಕೊಟ್ಟಿದ್ಯಾ. ಅಂದರೆ ನೀನು ಅವನನ್ನು ಕೊಲ್ಲೇಬೇಕು ಅಂತ ಪ್ರಚೋದಿಸ್ತಾ ಇದ್ದಾನೆ ಕೃಷ್ಣ ಮಾಡ್ತಾ ಇರೋದೇ ಪರೀಕ್ಷೆ. ತನ್ನ ಭಕ್ತನ ಪರೀಕ್ಷೆ, ಪ್ರೀತಿಯ ಸ್ನೇಹಿತ ಅವನ ಪರೀಕ್ಷೆ. ತದಸೌ ವದ್ಯತಾಂ ಪಾಪ ಆತತಾಯಾತ್ಮಬಂಧುಃ ಭರ್ತುಶ್ಚ ವಿಪ್ರಿಯಂ ವೀರ ಕೃತವಾನ್ ಕುಲಪುಂಸ್ಪಾಂಸನಃ. ಹಾಗಾಗಿ ಈ ಶ್ಲೋಕದಲ್ಲಿ ಅವನು ತನ್ನ ತೀರ್ಪನ್ನು ಕೊನೆಗೊಳಿಸ್ತಾ ಇದ್ದಾನೆ. ಇವನು ಆತತಾಯಿ ಅಂದರೆ ಆಕ್ರಮಣಕಾರಿ. ಇವನು ಕೊಂದಿದ್ದಾನೆ, ನಿನ್ನ ಕುಟುಂಬದ ಜನರನ್ನು ಕೊಂದಿದ್ದಾನೆ. ಅಲ್ಲದೆ ತನ್ನ ಭರ್ತು ಅಂದರೆ ತನ್ನ ಸ್ವಾಮಿಯನ್ನು ಕೂಡ, ಅಂದರೆ ದುರ್ಯೋಧನಿಗೆ ದುಃಖವನ್ನು ಕೂಡ ಕೊಟ್ಟಿದ್ದಾನೆ. ಯಾಕಂದರೆ ಅತೃಪ್ತನಾದ ದುರ್ಯೋಧನ ಅವನ ಈ ಮಕ್ಕಳನ್ನು ಕೊಂದಿದ್ದನ್ನು ಕೇಳಿ ಅತೃಪ್ತನಾದ ದುರ್ಯೋಧನ. ಹಾಗಾಗಿ ಅವನು ಕುಲಪಾಂಸನ ಅಂದರೆ ಅವನ ಕುಟುಂಬದ ಬಹಳ ಅತ್ಯಂತ ಪತಿತ ಒಬ್ಬ ಸದಸ್ಯ. ಹಾಗಾಗಿ ಅವನನ್ನು ಕೊಂದುಬಿಡು ತಕ್ಷಣ. ಅಂದರೆ ಅವನು ದ್ರೋಣಾಚಾರ್ಯ ಅಂತಹ ಗೌರವದ ಸ್ಥಾನವನ್ನು ಪಡ್ಕೊಂಡಿದ್ದಂಥವ್ರು, ಅವರ ಮನೆಯಲ್ಲಿ ಹುಟ್ಟಿ ಅವನ ಹೆಸರನ್ನು ನಾಶ ಮಾಡ್ದ ಅಶ್ವತ್ಥಾಮ. ಹಾಗಾಗಿ ಕೃಷ್ಣ ಹೇಳ್ತಾ ಇದ್ದಾನೆ, ಅವನು ತಪ್ಪನ್ನು ಮಾಡಿದ್ದಾನೆ, ಅವನಿಗೆ ಯೋಗ್ಯತೆ ಇಲ್ಲ, ಅವನನ್ನು ಕೊಂದುಬಿಡು. ಭಗವದ್ಗೀತೆಯಲ್ಲೂ ಇದೆಯಲ್ಲ, ಆತತಾಯಿನಃ, ಆಕ್ರಮಣಕಾರಿಗಳನ್ನು ಕೊಲ್ಲೋದ್ರಿಂದ ಏನೂ ಪಾಪ ಇಲ್ಲ. ಹಾಗಾಗಿ ಇವನು ಆತತಾಯಿಯಾದ ಆಕ್ರಮಣಕಾರಿಯಾದ ಅಶ್ವತ್ಥಾಮ. ಹಾಗಾಗಿ ಅವನನ್ನು ಕೊಲ್ಲೋದ್ರಲ್ಲಿ ಏನೂ ತಪ್ಪು ಇರಲಿಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ ಪ್ರಭುಪಾದರ ಭಾವಾರ್ಥದಲ್ಲಿ 6 ತರಹದ ಆಕ್ರಮಣಕಾರಿಗಳ ಬಗ್ಗೆ ಹೇಳ್ತಾರೆ. ಅವರನ್ನು ಕೊಲ್ಲೋದ್ರಿಂದ ಯಾವ ಪಾಪವೂ ನಮಗೆ ತಟ್ಟಲ್ಲ. ಶ್ಲೋಕ 40. ಸುತ ಉವಾಚ ಏವಂ ಪರೀಕ್ಷತಾ ಧರ್ಮಂ ಪಾರ್ಥ ಕೃಷ್ಣೇನ ಚೋದಿತಃ ನೈಚ್ಛದಂತುಂ ಗುರುಸುತಂ ಯದ್ಯಪಾತ್ಮಹನಂ ಮಹಾನ್. ಸುತ ಗೋಸ್ವಾಮಿಯವರು ಹೇಳ್ತಾರೆ, ಕೃಷ್ಣ ಅರ್ಜುನನ ಧರ್ಮದಲ್ಲಿ ಪರೀಕ್ಷೆ ಮಾಡ್ತಾ ಇದ್ದ. ಆದರೂ ಅವನೇನು ಮಾಡ್ತಾನೆ, ಅರ್ಜುನನ ಪ್ರಚೋದಿಸ್ತಾ ಇದ್ದಾನೆ, ಕೊಂದ್ಬಿಡು ಅಶ್ವತ್ಥಾಮನ್ನ ಅಂತ. ಆದರೆ ಅರ್ಜುನ ಮಹಾ ಆತ್ಮ. ಆದರೆ ಅವನಿಗೆ ಈ ರೀತಿ ಕೊಲ್ಲೋ ಒಂದು ವಿಚಾರ ಅವನಿಗೆ ಇಷ್ಟ ಆಗಲಿಲ್ಲ.
ಯಾಕೆ ಗುರು ಸುತಂ. ಅವನು ತನ್ನ ಮಕ್ಕಳನ್ನು ಕೊಂದಿದ್ರು ಕೂಡ ಆ ಅವನ ಗುರುವಿನ ಮಗನನ್ನು ಕೊಲ್ಲೋದು ಅವನಿಗೆ ಇಷ್ಟ ಆಗಲಿಲ್ಲ. ನ ಇಚ್ಛತಿ, ಅವನಿಗೆ ಇಷ್ಟಪಡಲಿಲ್ಲ, ಹಾಗಾಗಿ ಸುಮ್ಮನಾಗ್ಬಿಟ್ಟ ಅವನು. ಹಾಗೆ ಅರ್ಜುನ ಕೃಷ್ಣ ಪರೀಕ್ಷೆ ಮಾಡ್ದ, ಅರ್ಜುನ ಪರೀಕ್ಷೆಯಲ್ಲಿ ಉತ್ತೀರ್ಣನಾದ. ಯಾಕಂದರೆ ಇದಕ್ಕೆ ತರ್ಕ ಆಮೇಲೆ ಗೊತ್ತಾಗತ್ತೆ. ಬ್ರಹ್ಮಬಂಧುವನ್ನು ಕೂಡ ಕೊಲ್ಲೋ ಅಂತಿಲ್ಲ ಶಾಸ್ತ್ರದ ಪ್ರಕಾರ. ಹಾಗಾಗಿ ಧರ್ಮದ ಪರೀಕ್ಷೆ ಇದೆ, ಧರ್ಮದ ನಿಯಮಗಳ ಪರೀಕ್ಷೆ. ಆದರೆ ಅರ್ಜುನ ಯೋಚನೆ ಮಾಡ್ದ, ಅಯ್ಯೋ ಇವನು ನನ್ನ ಗುರುಗಳ ಮಗ, ಅವನು ತಪ್ಪು ಮಾಡಿದರೂ ಕೂಡ ಅವನನ್ನು ಕೊಲ್ಲೋದು ಒಳ್ಳೇದಲ್ಲ ಅಂದ್ಬಿಟ್ಟು ಸುಮ್ಮನಾಗ್ಬಿಡ್ತಾನೆ. ಕೃಷ್ಣ ಅವನನ್ನು ಪ್ರಚೋದಿಸ್ತಾ, ಅದೇ ಅರ್ಜುನ ಧರ್ಮದ ಪಾಲನೆಯನ್ನು ಮಾಡ್ತಾನೆ. ಹಾಗಾಗಿ ಅರ್ಜುನನಿಗೆ ಧರ್ಮ ಗೊತ್ತಿಲ್ಲ ಅಂತಲ್ಲ, ಕೃಷ್ಣನಿಗೂ ಗೊತ್ತಿಲ್ಲ ಅಂತಲ್ಲ, ಇಬ್ಬರಿಗೂ ಕೃಷ್ಣನಿಗಂತೂ ಗೊತ್ತೇ ಇತ್ತು. ಅದೇ ಕೃಷ್ಣ ಒಂದೊಂದ್ಸತಿ ತನ್ನ ಶುದ್ಧ ಭಕ್ತರನ್ನು ಈ ರೀತಿ ಪರೀಕ್ಷೆಗೆ ಒಳಗಾಗಿಸ್ತಾನೆ. ಯಾಕಂದರೆ ಅವರ ಗುಣಗಾನ ಮಾಡೋದಕ್ಕೆ. ಗೋಪಿಯರು, ಪ್ರಹ್ಲಾದ ಮಹಾರಾಜ, ಎಲ್ಲ ಶುದ್ಧ ಭಕ್ತರು ಕೂಡ ಪರೀಕ್ಷೆಗೆ ಒಳಗಾಗ್ತಾರೆ. ಆದರೆ ಮುಖ್ಯವಾಗಿ ಪರೀಕ್ಷೆಯಲ್ಲಿ ಅವರು ಉತ್ತೀರ್ಣರಾಗ್ತಾರೆ. ಯಾಕಂದರೆ ಅವರು ಭಗವಂತನ ಮೇಲೆ ಅವಲಂಬಿತರಾಗಿ ಯಾವುದು ಸರಿಯೋ ಆ ಮಾರ್ಗವನ್ನು ಅವರು ತಗೊಂಡು ಅವರು ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗ್ತಾರೆ. ಹಾಗಾಗಿ ನಮ್ಮ ಜೀವನದಲ್ಲೂ ಅಷ್ಟೇ, ನಮಗೂ ಕೂಡ ಒಂದೊಂದ್ಸತಿ ನಾವು ಚಿಕ್ಕ ಪುಟ್ಟ ಪರೀಕ್ಷೆಗಳಿಗೆ ಒಳಗಾಗ್ತೀವಿ. ಆದರೆ ನಾವು ಇಂಥ ಪರಿಶುದ್ಧ ಭಕ್ತರು, ಇಂಥ ಮಹಾಭಕ್ತರು ಆಗಿಲ್ಲದೆ ಇರ್ಬೋದು, ನಾವು ಪರೀಕ್ಷೆಯಲ್ಲಿ ವಿಫಲರಾಗ್ಬೋದು. ಆದರೆ ಮತ್ತೆ ಪ್ರಯತ್ನ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಮತ್ತೆ ಪ್ರಯತ್ನ ಮಾಡ್ತಾ ಇರೋದು ನಮ್ಮನ್ನು ನಾವು ತಿದ್ದುಕೊಳ್ಳೋ ತನಕ. ಆದರೆ ಭಗವಂತ ನಮ್ಮ ಜೊತೆ ಯಾವಾಗಲೂ ಇರ್ತಾನೆ. ಪರೀಕ್ಷೆಗಳನ್ನು ಕೊಟ್ಟರೂ ಕೂಡ ಅವನು ನಮ್ಮ ಕೈ ಬಿಡೋದಿಲ್ಲ. ನಮ್ಮ ಜೊತೆಗೆ ಇದ್ದು ನಮ್ಮನ್ನು ಬೇರೆ ರೀತಿಗಳಲ್ಲಿ ಪ್ರೋತ್ಸಾಹಿಸ್ತಾನೆ, ಮಾರ್ಗದರ್ಶನ ಕೊಡ್ತಾನೆ, ಎಲ್ಲವನ್ನೂ ಮಾಡ್ತಾನೆ ಕೃಷ್ಣ. ಆದರೆ ಇದು ಶುದ್ಧ ಭಕ್ತರಿಗೆ ಮಾತ್ರ, ಮಿಶ್ರ ಭಕ್ತರಿಗೆ ಅಲ್ಲ. ಯಾರು ಭಗವಂತನ ಜೊತೆ ವ್ಯಾಪಾರ ಮಾಡ್ತಾರೋ ಅವ್ರಿಗೆ ಇಲ್ಲ. ಇದು ಕೇವಲ ಯಾರು ವ್ಯಾಪಾರ ಮಾಡಲ್ವೋ, ಯಾರು ಕೃಷ್ಣನಿಗೆ ಪ್ರೀತಿಯನ್ನು ತೋರ್ತಾರೋ ಅಂತಹ ಭಕ್ತರಿಗೋಸ್ಕರ. ಪರೀಕ್ಷೆಗಳು ಬಂದರೂ ಕೂಡ ಭಗವಂತ ಅವರನ್ನು ರಕ್ಷಿಸ್ತಾನೆ, ದಾರಿ ತೋರಿಸ್ತಾನೆ. ಓಕೆ, ಇಲ್ಲೇ ನಿಲ್ಸೋಣ. ಶ್ರೀಮದ್ ಭಾಗವತಂ ಕಿ ಜಯ, ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜಯ. ಹರೇ ಕೃಷ್ಣ.